ಚಿಕ್ಕಮಗಳೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜಿನ ಉಪನ್ಯಾಸಕರಾದ ಸುರೇಶ್ ಅವರು 37 ವರ್ಷಗಳ ಸುದೀರ್ಘ ಸೇವೆಯ ನಂತರ ನಿವೃತ್ತರಾಗಿದ್ದು, ಇಂದು ಕಾಲೇಜಿನಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಎಲ್ಲ ಉಪನ್ಯಾಸಕರು, ಶಿಕ್ಷಕರು, ಹಳೆಯ ವಿದ್ಯಾರ್ಥಿಗಳು, ಇಲಾಖಾ ಅಧಿಕಾರಿಗಳು ಸನ್ಮಾನಿಸಿ ಅಭಿನಂದಿಸಿ ಆತ್ಮೀಯವಾಗಿ ಬೀಳ್ಕೊಟ್ಟರು. ಕಾಲೇಜಿನ ಬಗ್ಗೆ ಅತಿ ಕಾಳಜಿ. ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟುವುದಕ್ಕೆ ಹಣವಿಲ್ಲವೆಂದರೆ ತನ್ನ ಸಂಬಳದಲ್ಲಿ ತಾನೇ ಕಟ್ಟುತ್ತಿದ್ದಂತಹ ಬಡ ವಿದ್ಯಾರ್ಥಿಗಳಿಗೆ ಕಲಿಕಾ ವಸ್ತುಗಳು, ಯೂನಿಫಾರ್ಮ್ ಅನ್ನು ತಾನೇ ಕೊಡಿಸುತ್ತಿದ್ದಂತಹ, ಕಾಲೇಜಿನಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಎಂದರೆ ತನ್ನ ಸ್ವಂತ ಹಣದಲ್ಲಿ ತಾನೇ ಕಟ್ಟುತ್ತಿದ್ದಂತಹ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರು, ಸದಾ ನಗುಮುಖದ ಒಡೆಯ ಸುರೇಶ್ ಅವರು ಇಷ್ಟು ಬೇಗ ನಿವೃತ್ತಿಯಾಗುತ್ತಿರುವುದು ದುಃಖದ ವಿಚಾರ. ಆದರೆ ಸರ್ಕಾರದ ನಿಯಮವನ್ನು ಪಾಲಿಸಲೇಬೇಕು. ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ವಿರೂಪಾಕ್ಷ ಅವರು ಮಾತನಾಡಿದರು. ಒಬ್ಬರು ನಾಟಕಕಾರರು ಅವ್ರು ಹೇಳ್ತಾರೆ, ಮನುಷ್ಯತ್ವದ ಅಭಾವವೇ ಮನುಷ್ಯತ್ವ ಅಂತ. ಒಂದ್ ಕಡೆ ಅಂದ್ರೆ ಮನುಷ್ಯತ್ವದಲ್ಲಿ ಪೂರ್ಣತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಅವನಲ್ಲಿ ನಾವು ಅಭಾವ ಇರುತ್ತೆ, ಅದರಲ್ಲೇ ನಾವು ಮನುಷ್ಯತ್ವವನ್ನು ಒಪ್ಕೊಳ್ಬೇಕು ಅಂತ ಹೇಳಿ. ಆದ್ರೆ ನಾನು ಹೇಳ್ತೀನಿ, ಮನುಷ್ಯತ್ವದ ಅಭಾವ ಮನುಷ್ಯತ್ವ ಅಲ್ಲ. ಸುರೇಶ ವಿಚಾರದಲ್ಲಿ ಮನುಷ್ಯತ್ವದ ಪೂರ್ಣತ್ವವೇ ಮನುಷ್ಯತ್ವ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಬಹಳ ಪೂರ್ಣವಾದಂತಹ ಒಂದು ವ್ಯಕ್ತಿಗಳು ವೃತ್ತಿಯಿರಲಿ ಅಥವಾ ಅವರ ವ್ಯಕ್ತಿತ್ವದಲ್ಲಿರಲಿ, ಸಮಾಜಮುಖಿಯಾದಂಥ ಚಿಂತನೆ ಇರಲಿ, ಅವರ ವೃತ್ತಿ ಇರಲಿ, ಅವರ ಕುಟುಂಬ ಇರಲಿ, ಎಲ್ಲವನ್ನೂ ಕೂಡ ಬಹಳ ಆತ್ಮೀಯವಾಗಿ ಕಾಣುವಂತಹ, ತಾನು ಮಾಡುವಂತಹ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು. ಹಾಗಾಗಿ ಪೂರ್ಣತೆಯ ವ್ಯಕ್ತಿತ್ವ ಅಂತ ಹೇಳಿ ಪರೋಪಕಾರ. ನಾನು ಸೇವೆಯಿಂದ ನಿವೃತ್ತನಾಗಿದ್ದೇನೆಯೇ ಹೊರತು ನಿಮ್ಮೊಂದಿಗೆ ಸದಾ ಇರುತ್ತೇನೆ. ಫ್ರೀ ಟೈಮಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತೇನೆ. ಯಾವುದೇ ಸಮಯದಲ್ಲಿ ವಿದ್ಯಾರ್ಥಿಗಳು ಕರೆ ಮಾಡಿದರೂ ಡೌಟ್ಗಳನ್ನು ಕ್ಲಿಯರ್ ಮಾಡುತ್ತೇನೆ. ಜೂನಿಯರ್ ಕಾಲೇಜು ನಮ್ಮ ಕುಟುಂಬ ಇದ್ದ ಹಾಗೆ, ಈ ಕುಟುಂಬಕ್ಕೂ ನಮಗೂ ಅವಿನಾಭಾವ ಸಂಬಂಧ ಎಂದು ನಿವೃತ್ತ ಉಪನ್ಯಾಸಕರಾದ ಸುರೇಶ್ ಅವರು ಭಾವುಕರಾಗಿ ಮಾತನಾಡಿದರು. ನನ್ನ ಊಟವನ್ನು ಕೊನೆಸ್ಕೊಂಡಿದ್ದೇನೆ. ನನಗೆ ಸಾಕು ಸರ್ ಎಲ್ಲರೂ ಅರ್ಪಿಸ್ತಾರೆ. ಅದಕ್ಕಿಂತ ಮೊದಲು ನನಗೆ ಹ್ಯಾಕ್ ಬರಲಿ ಕೇಳುವಂತೆ ನನಗೆ ಆಶ್ಚರ್ಯ. ನಾನು ಎಂಬತ್ತೇಳನೇ ಡಿಗ್ರಿ ಮುಗಿಸಿದಾಗ ನಾನು ಮತ್ತೆ ಮಾಧವ ರಮೇಶಪ್ಪ ಜೊತೆಲೇ ಇರ್ತಾ ಇದ್ವಿ. ನಮ್ಮದೇ ಜೊತೆ ಓದ್ತಾ ಇದ್ವಿ. ಅದರಲ್ಲಿ ಮಾಧವ ರಮೇಶಪ್ಪ ಮಾಧವ್ ಅವರು ಏನು ಡಿಗ್ರಿ ಪಾಸ್ ಆಗಿಲ್ಲ ಅಂತ ಹೇಳಿ ಬಟ್ ಅವ್ರು ಕಾಣ್ಕೊಂಡು ಅವ್ರು ಲೆಕ್ಕ ಅಂತಂದ್ರೆ ಅವ್ರು ಮಾಡೋದಕ್ಕೂ ಸಾಧ್ಯತೆ ಬೇರೆ. ಸಾಕಷ್ಟು ಆಸ್ತಿ ಮಾಡಿದ್ದಾರೆ, ಜೊತೆಗೆ ದೇವರು ಸರ್ ಏನಿದ್ದಾರೆ, ದೇವರ ಹಾಸನ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಾರೆ. ಅವರಿಂದ ಬಹಳ ಸಹಾಯ ಪಡ್ಕೊಂಡು ಈಗಲೂ ಸಣ್ಣ ಸಣ್ಣ ಹೇಳಿ ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಡಿಗ್ರಿ ಅಂತಲ್ಲ ನಾವು ಮಾಡೋ ಸಾಧನೆ ಪಾಲಿಸ್ತೀವಿ. ನಾನು ಹ್ಯಾಕ್ ಬರ್ತೀನಿ ನನಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅಂತಂದ್ರೆ ನಾನು 87 ಡಿಗ್ರಿ ಮುಗಿಸಿದಾಗ ಮನೆ ಇದೆ, ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ. ಆ ಟೈಮಿಗೆ ಯಾವುದೋ ಒಂದು ಸಣ್ಣ ಕೆಲಸ ಬೇಕಾಗಿತ್ತು. ಅವಾಗ ನಮ್ಮ ಜಯಶ್ರೀ ಅವರಪ್ಪ ಇಲ್ಲಿ ಇಂಜಿನಿಯರ್ಸ್ ಅಂತ ಸಣ್ಣ ಇಂಜಿನಿಯರ್ಸ್ ಇತ್ತು. ನೀವು ನೋಡಬಹುದು ಅಲ್ಲಿ 300 ರೂಪಾಯಿ ಸಂಬಳ ಕೆಲಸ ಸೇರಿದ್ರು. 300 ರೂಪಾಯಿ ಸಂಬಳ ಅಲ್ಲಿ 2 ತಿಂಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಖುಷಿಪಟ್ಟು ಅವಾಗಲೇ ಒಂದ್ಸಲ ನಿರ್ಧಾರ ಕೊಟ್ಟಿದ್ರು, ಒಳ್ಳೆ ಕೆಲಸ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾಗೆ ಆಗ್ಬೇಕು ಒಂದ್ಸರಿ ಒಂದು 2 ತಿಂಗಳು ಕಳೆದ ಏನೋ ಒಂದು ಮಾತು ಬಂದಾಗ ಯೋಗ್ಯತೆ ಇಲ್ಲ, ನಿಮಗೆ ನಾವು ಕೆಲಸ ಮಾಡ್ಕೊಟ್ಟೆ, ನಿಮ್ಗೆ ಕೆಲಸ ಇರ್ತಿಲ್ಲ ಅಂತ ಮಾತಾಡೋದು ಈಗ ಅವಾಗ ಬಹಳ ಬೇಜಾರಾಗ್ತದೆ. ನಮ್ಮ ಅಕ್ಕಿ ಇನ್ನೊಂದು ನನಗೆ ಅಷ್ಟು ಯೋಗ್ಯತೆ ಇಲ್ಲ ಅಂತ ಅದನ್ನೇ ಚಾಲೆಂಜ್ ತಗೊಂಡು ಅವತ್ತೇ ಡಿಸೈಡ್ ಮಾಡೋದು ಕೆಲಸ ಡಿಸೈಡ್ ಮಾಡಿ ಮನೆ ಬಂದು ಕೂತ್ಕೊಂಡೆ. ಅವಾಗ ಏನಂತ ಬಂದ್ರೆ ಎದುರುಗಡೆ ವಾರ್ಡ್ ಚಿಕ್ಕ ಹುಡುಗಿ 6ನೇ ಕ್ಲಾಸ್ ಗರ್ಲ್ಸ್ ಅಲ್ಲಿ ಓದ್ತಾ ಇದ್ರು. ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನು ನೀಡಿದ ಪ್ರೀತಿಯ ಉಪನ್ಯಾಸಕರಾದ ಸುರೇಶ್ ಸರ್ ಅವರು ನಿವೃತ್ತಿಯಾಗುತ್ತಿರುವುದು ಬೇಸರದ ಸಂಗತಿ. ಇವರ ಬೋಧನೆ ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ಅದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಇವರ ಮಾರ್ಗದರ್ಶನ, ತಾಳ್ಮೆ ನಮಗೆ ಸದಾ ಸ್ಫೂರ್ತಿ. ನಿಮ್ಮ ಮುಂದಿನ ನಿವೃತ್ತಿ ಜೀವನವು ಆರೋಗ್ಯ, ಶಾಂತಿ ಮತ್ತು ಸಂತೋಷದಿಂದ ಕೂಡಿರಲಿ ಎಂದು ಹಳೆಯ ವಿದ್ಯಾರ್ಥಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿದರು. ಸರ್ ನೋಡಿದಾಗ ಅನ್ಕೊಳ್ತಾ ಇದ್ದೇನೆ, ಆ ತರಕ್ಕೆ ರಿಟೈರ್ಡ್ ಆಗ ಮಟ್ಟದಲ್ಲೇನಿಲ್ಲ. ಆದ್ರೆ ಸರ್ ನಿಮ್ಮ ಸೇವೆ ಇದು ಬರೀ ಸರ್ಕಾರಿ ನೌಕರಿಯಿಂದ ನಿವೃತ್ತಿ ಬಿಟ್ರೆ ನಿಮ್ಮ ವಿದ್ಯೆ, ನಿಮ್ಮ ಬುದ್ಧಿಯಿಂದ ಎಲ್ಲೂ ರಿಟೈರ್ಡ್ ಅಂತ ಏನಿಲ್ಲ.
ನಿಮ್ಮ ಸೇವೆ ನಮಗೆ ಸದಾ ಇರ್ಬೇಕು ಸರ್. ನನ್ನ ಸರ್ ಮಾತಾಗ ಅದೇ ಹೇಳಿದೆ ಸರ್ಗೆ ಟ್ಯೂಷನ್ ಸಮೇತ ನನಗೆ ಹೋದ್ಸತಿನೇ ಎಲ್ಲ ಫೋನ್ ಮಾಡಿದ್ರು, ಯಾವ್ದೇ ಮಕ್ಕಳಿದ್ರು ಕಳಿಸಿ ನಾನು ಅವ್ರಿಗೆ ಪ್ರೈವೇಟ್ ಆಗಿ ಹೇಳ್ಕೊಡ್ತೀನಿ ಅಂತೇಳಿ. ಒಂದು ದುಡ್ಡು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡಲ್ಲೇ ಮನುಷ್ಯ ಸ್ವಾವಲಂಬಿಯಾಗಿ ಸಮಾಜಮುಖಿಯಾಗಿ ಹೇಗೆ ಬೆಳಬೇಕು ಅಂತೇಳಿ ಸುರೇಶ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಖುಷಿ ಆಗುತ್ತೆ. ನಮ್ಮ ಜೊತೆಗೆ ನನ್ನ ಜೊತೆಗೆ TMS ಬ್ಯಾಚ್ ವತಿಯಿಂದ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಜೀವನ ಕವಿತಕ್ಕವರು ಅವರು ಕೊನೆಗೆ ಹೋಗ್ಬೇಕಾದ್ರೂ ಸಹ ಸಾಯ್ಬೇಕಾದ್ರೂ ಸಹ ನಡೆಯಲ್ಲಿ ಅಂತ ಹೇಳೋದು ಅದು ನನಗೆ ಬಹಳ ಖುಷಿ ಆಯ್ತು. ನನಗೆ ಹೇಳಬೇಕು ಅಂದ್ರೆ ಇಂಥ ವ್ಯಕ್ತಿ ಪ್ರತಿಯೊಬ್ಬರ ಮನೆ ಸೇವೆ ಒಂದೇ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ. ನಾವು ನೋಡಿದಂಗೆ ಪ್ರತಿಯೊಂದು ಬರ್ತಿದ್ದಂಗೆ 24/7 ಒಂದೊಂದ್ಸತಿ ನಾವು ಎಲ್ಲಾರು ಟ್ರಿಪ್ಪಿಗೆ ಹೋಗ್ಬೇಕು ಅಂದ್ರೆ ಒಂದ್ ಕೈಯಲ್ಲಿ ಫೋನು ಒಂದ್ ಕೈಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡ್ಬರೋರು. ಇದನ್ನ ಮಾತಾಡ್ತಾ ಇರ್ತೀವಿ, ನಾವೆಲ್ಲ ಮಾತಾಡ್ತಾ ಇರ್ತೀವಿ, ಅವರು ಬಂತ ಇದು ಬಂತ ಅಂತ ಪ್ರತಿಯೊಂದು ವಿಚಾರನೂ ಮಾತಾಡ್ತಾನೆ ಇರೋರು. ನಾನು ಅದೊಂದು ವಿಷಯಕ್ಕೆ ಒಂದ್ಸತಿ ಬೇಜಾರು ಮಾಡ್ಕೊಂತಿದ್ದೆ, ಜಗಳ ಆಗ್ತಿದ್ದೆ, ಸ್ವಲ್ಪ ಎಲ್ಲಾ ಕಡೆ ಹೋಗ್ಬಾರ್ದ, ಎಲ್ಲ ಕಡೆ ಚೆನ್ನಾಗಿರ್ಬಾರ್ದ ಅಂತ. ಆದ್ರೆ ಅವ್ರಿಗೆ ಕರ್ತವ್ಯ ಅನ್ನೋದನ್ನ ಅವ್ರಿಗೆ ಬಹಳ ಇಷ್ಟ ಇತ್ತು. ಪ್ರತಿಯೊಂದು ಇದ್ರಲ್ಲೂ ಪ್ರತಿಯೊಂದು ಕೆಲಸವನ್ನು ಪರ್ಫೆಕ್ಟ್ ಆಗಿ ಮಾಡೋದು. ಮನೆಯಲ್ಲೂ ಅಷ್ಟೇ ನಾನ್ ಕೆಲಸ ಮಾಡಿದ್ರೆ ಇದು ಹೀಗಲ್ಲ ಹಂಗಲ್ಲ ಪರ್ಫೆಕ್ಟ್ ಆಗಿರ್ತೇನೆ ಅಂದ್ರೆ ಯಾವುದೇ ಇದ್ರೂ ಇಷ್ಟು ಕ್ಲೀನ್ ಆಗಿರ್ಬೇಕು ಅಂತ ಅವರ ಡಿಸಿಪ್ಲಿನ್ ಇದು ಈಗಲೂ ಅಷ್ಟೇ. ಮನೆಯಲ್ಲಿ ಅವರು ಯಾವತ್ತೂ 5:30-6 ಗಂಟೆ ಕಮ್ಮಿ ಎದ್ದೋರೇ ಅಲ್ಲ. ಪ್ರತಿಯೊಂದು ಅದಾದ್ಮೇಲೆ ತುಂಬಾ ನಮಗೆ ಇನ್ನೊಂದು ವಿಷಯ, ಸಾಹೇಬರು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ನೋಡ್ದಂಗೆ ಅವರು ಕೆಲವರು ಫೀಸ್ ಕಟ್ಟಾಗ್ತಾ ಇರಲಿಲ್ಲ, ಅವರು ಸ್ವಂತ ಕೈಯಿಂದ ಫೀಸ್ ಕಟ್ಟಿದ್ದಾರೆ ಸರ್. ಅದೊಂದು ನಮ್ಗೆ ಭಾರಿ ಖುಷಿ ಇದೆ ಸರ್. ಕೆಲವರು ಓದ್ತಾ ಇದ್ರು, ಸ್ವಂತ ಖರ್ಚಿಂದ ಆ ಹುಡುಗ ಓದುವ ಹಾಳಾಗಬಾರ್ದು ಅಂತೇಳಿ ಅವ್ರು ಫೀಸ್ ಕಟ್ಟಿರೋದು ನಾವು ಒಂದ್ಸರಿ ನಾನು ಇಸ್ಕೊಂಡಿರೋದು ಉಂಟು. ಅದೊಂದು ನಮ್ಗೆ ಭಾರಿ ಖುಷಿ ಅನಿಸ್ತಿದೆ. ಹಾಗೆ ನಮ್ಮ DSP ಸರ್ ಇದ್ದಾರೆ ಸರ್, ಕೊಡ್ಸಂಗೌಡರು NCC ಇದ್ದಾರೆ, ನಮ್ಗೆ ಭಾರಿ ತುಂಬ ಇದು ಮಾಡಿದ್ರು. ಮೈಸೂರೆಲ್ಲ ಕರ್ಕೊಂಡೋಗಿ ನಮ್ಗೆ ಭಾರಿ ಹೆಲ್ಪ್ ಮಾಡಿದ್ರು, ಮತ್ತು ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಹಂಗಾಗಿ ಭಾರಿ ಖುಷಿ ಆಗುತ್ತೆ ಸರ್. ಧನ್ಯವಾದ. ನಮ್ಮ ಕಾಲೇಜಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಇಲ್ಲ ಬೋರ್ಡಿಂದ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಮ್ಮ ಮೈಂಡಿಗೆ ಫಸ್ಟ್ ಬರ್ತಾ ಇದ್ದಿದೆ ಸುರೇಶ್ ಸರಿಗೆ ಕಾಲ್ ಮಾಡ್ತಾ ಇದ್ವಿ. ಎಲ್ಲ ಟೆನ್ಷನಲ್ಲಿ ಅವರಿಂದ ಒಂದು ಆನ್ಸರ್ ಬರೋದು, ಏನು ತಲೆ ಕೆಡಿಸ್ಕೊಳ್ಬೇಡಿ, ನಾನು ಯಾವುದೋ ಕೆಲಸಕ್ಕೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ, ಜೊತೆಲಿ ಇದನ್ನು ಮುಗಿಸ್ಕೊಂಡು ಬರ್ತೀನಿ. ಅವರ ಪರ್ಸನಲ್ ಕೆಲಸಕ್ಕೆ ಹೋಗ್ತಾ ಇದ್ರು, ಇದು ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅಂತ. ಅಂದರೆ ಆ ಥರ ರಿಯಲಿ ಡೌನ್ ಟು ಅರ್ತ್. ನೆಕ್ಸ್ಟು ನನ್ನ ಪರ್ಸನಲ್ ವಿಷಯ ಈ ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರತೀಕ್ ಅಹಮದ್, ಸದಸ್ಯರಾದ ಸೀತಾರಾಮ್, ಉಪನ್ಯಾಸಕರಾದ ಮಂಜುನಾಥ್, ಪುಟ್ಟೇಗೌಡ, ತ್ಯಾಗರಾಜ್, ಶಿವಕುಮಾರ್, ಲಕ್ಷ್ಮಿ, ಉಪನ್ಯಾಸಕರುಗಳು, ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.